ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಟರ್ಮರಿಕ್ ಆ್ಯಸ್ ಆನ್ ಇಂಡಿಕೇಟರ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂದರೆ ಈ ಗ್ರಾಣ ಸೂಚ್ಯಂಕಗಳು ಅಂತ ಕರಿತೀವಿ. ಸೂಚಕಗಳು ಇಲ್ಲಿ ಅದು ಹೇಗಿರುತ್ತೆ ಅಂದರೆ ಆ್ಯಸಿಡಿಕ್ ಮತ್ತು ಬೇಸಿಕ್ ಮೀಡಿಯಮ್ನ ನಾವು ಮಿಕ್ಸ್ ಮಾಡಿದಾಗ ಅದರ ಕೆಲವೊಂದು ಸಬ್ಸ್ಟೆನ್ಸಸ್ದು ಓಡರ್ ಅಂದರೆ ಸ್ಮೆಲ್, ಅದರ ವಾಸನೆ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಅಸಿಡಿಕ್ ಮತ್ತು ಬೇಸಿಕ್ ಎರಡನ್ನು ಅದನ್ನು ಸೇರಿಸಿದಾಗ ಈ ರೀತಿ ಅದನ್ನು ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತಾರೆ. ಅದು ಯಾವ ರೀತಿ ಅಂತಾರೆ ಒಂದು ಆಕ್ಟಿವಿಟಿ ಮೂಲಕ ತಿಳ್ಕೊಳ್ಳೋಣ. ಲೆಟ್ ಅಸ್ ಇನ್ವೆಸ್ಟಿಗೇಟ್. ಟೇಕ್ ಸಮ್ ಫೈನ್ಲಿ chopped onions in a container along with some strips of clean cotton cloth or filter paper. ಕತ್ತರಿಸಿರ್ತಕ್ಕಂತಹ ಸಣ್ಣದಾಗಿ ಉದ್ದವಾಗಿ ಕತ್ತರಿಸಿರ್ತಕ್ಕಂತಹ ಈರುಳ್ಳಿಯನ್ನು ತೆಗೆದುಕೊಳ್ಳಿ. ಅದನ್ನು ಒಂದು ಕಾಟನ್ ಬಟ್ಟೆಗೆ, ಹತ್ತಿಯ ಬಟ್ಟೆಗೆ ಹಾಕಿ, ಇಲ್ಲ ಅಂದರೆ ಫಿಲ್ಟರ್ ಪೇಪರ್ಗೆ ಚೆನ್ನಾಗಿ ಅದನ್ನು ಕ್ಲೀನ್ ಆಗಿರತಕ್ಕಂತಹ ಕತ್ತರಿಸಿದ ಈರುಳ್ಳಿ ತುಂಡುಗಳನ್ನ ಹಾಕಿ ಟೈಟ್ಲಿ ಕ್ಲೋಸ್ ದ ಕಂಟೈನರ್ ಆ್ಯಂಡ್ ಲೀವ್ ಇಟ್ ಓವರ್ ನೈಟ್. ಕಾಟನ್ ಬಟ್ಟೆಗೆ, ಹತ್ತಿ ಬಟ್ಟೆಗೆ ಎಲ್ಲಾದರೂ ಕಟ್ಟಿಡಿ ಅಥವಾ ಫಿಲ್ಟರ್ ಪೇಪರ್ಗೆ ಅದನ್ನು ಬಿಗಿಯಾಗಿ ಭದ್ರವಾಗಿ ಅದನ್ನು ಕಟ್ಟಿ ಓವರ್ ನೈಟ್ ಒಂದು ರಾತ್ರಿ ಫುಲ್ಲು ಹಾಗೆ ಇಡಿ. ಟೇಕ್ 2 ಆಫ್ ದ ಕಾಟನ್ ಕ್ಲಾತ್ ಆರ್ ಫಿಲ್ಟರ್ ಪೇಪರ್ ಸ್ಟ್ರೈಪ್ಸ್ ಫ್ರಮ್ ದ ಕಂಟೈನರ್ ಆ್ಯಂಡ್ ಚೆಕ್ ದೇರ್ ಓಡರ್. ಟೇಕ್ 2 ಆಫ್ ದ ಕಾಟನ್ ಕ್ಲಾತ್ಸ್ ಆರ್ ಫಿಲ್ಟರ್ ಪೇಪರ್ ಸ್ಟ್ರೈಪ್ಸ್ ಫ್ರಮ್ ದ ಕಂಟೈನರ್ ಟು ಚೆಕ್ ದ ಓಡರ್. ಅದರ ವಾಸನೆಯನ್ನು, ಆಮೇಲೆ ಅದರ ಪೇಪರ್ ನೀವು ಯಾವುದ್ರಲ್ಲಿ ಕಟ್ಟಿರ್ತೀರಾ, ಫಿಲ್ಟರ್ ಪೇಪರಲ್ಲಿ ಕಟ್ಟಿದ್ರೆ ಫಿಲ್ಟರ್ ಪೇಪರ್ನ ಅದನ್ನು ತೆಗೆದು ಅದರ ಸ್ಮೆಲ್ ಇದೆಯಾ ಇಲ್ವಾ ಅಂತ ನೋಡಿ, ಆ ವಾಸನೆ ಈರುಳ್ಳಿದು. ಅಥವಾ ಕಾಟನ್ ಬಟ್ಟೆ ಕಟ್ಟಿದ್ರೆ ಅದರ ವಾಸನೆ ಇದೆಯಾ ಇಲ್ವಾ ಅಂತ ನೋಡಿ. ಕಟ್ಟಿಟ್ಟಿರ್ತೀರಲ್ವ, ಅದೆಲ್ಲ ಅಂಶ ಫಿಲ್ಟರ್ ಪೇಪರ್ಗೆ ಮತ್ತು ಆ ಬಟ್ಟೆಗೆ ಬಂದಿರುತ್ತೆ, ಈರುಳ್ಳಿ ವಾಸನೆ ಅಲ್ವಾ. ಕೀಪ್ ದೆಮ್ ಆನ್ ಎ ಕ್ಲೀನ್ ಸರ್ಫೇಸ್ ಆ್ಯಂಡ್ ಪುಟ್ ಎ ಫ್ಯೂ ಡ್ರಾಪ್ಸ್ ಆಫ್ tamarind water on one stripe and a few drops of baking soda solution on the other. ಈಗ ಏನು ಮಾಡಿ, ನೀವು ಯಾವುದ್ರಲ್ಲಿ ಕಟ್ಟಿಟ್ಟಿದ್ದೀರಲ್ಲ ಆ ಈರುಳ್ಳಿಯನ್ನು ತೆಗೆದುಬಿಟ್ಟಿರಿ. ಪೇಪರ್ಸ್ ಅಥವಾ ಕ್ಲಾತ್ ಇರುತ್ತಲ್ಲ ಅದನ್ನು ತಗೊಂಡು ಆ ಪೇಪರ್ಗೆ ಅಥವಾ ಕ್ಲಾತ್ಗೆ 1 ಡ್ರಾಪ್ ಅಸಿಡಿಕ್, ಯಾವುದಿಲ್ಲಿ ಟಮರಿಂಡ್, ಹುಣಸೆ ಹಣ್ಣಿನ ನೀರು, ಅದು ಅಸಿಡಿಕ್ ಅಲ್ವಾ. ಅದನ್ನು ಒಂದು ಫ್ಯೂ ಡ್ರಾಪ್ಸ್, ಒಂದು 5-6 ಹನಿ ಹಾಕಿ, ಹಂಗೆ ಫ್ಯೂ ಡ್ರಾಪ್ಸ್ ಆಫ್ ಬೇಕಿಂಗ್ ಸೋಡಾ ಅಂದರೆ ಬೇಸಿಕ್, ಇದು ಆಮ್ಲ ಮತ್ತು ಪ್ರತ್ಯಾಮ್ಲ ಇವೆರಡೂ ಮಿಕ್ಸ್ ಆದರೆ ಓಡರ್ ಚೇಂಜ್ ಆಗುತ್ತೆ ಅಂತ ನಾವು ಓದಿದ್ದೀವಿ. ಅದನ್ನು ಆಲ್ ಫ್ಯಾಕ್ಟರಿ ಇಂಡಿಕೇಟರ್ ಅಂತ ಕರಿತೀವಿ ಅಂತೇಳಿ. ಈಗ ಅದನ್ನು ಟೆಸ್ಟ್ ಮಾಡಬೇಕು. ನೀವೇ ಇದನ್ನು ಮನೇಲಿ ಆರಾಮಾಗಿ ಮಾಡೋದು, ಎಲ್ಲ ಮನೆಯಲ್ಲೇ ಸಿಗುತ್ತೆ. ಈರುಳ್ಳಿ ಸಿಗುತ್ತೆ, ಫಿಲ್ಟರ್ ಪೇಪರ್ ಸಿಗಲಿಲ್ಲ ಅಂದರೆ ಕಾಟನ್ ಬಟ್ಟೆ ಸಿಗುತ್ತೆ. ಅದಕ್ಕೆ ಒಂದು ನೈಟ್ ಫುಲ್ ಕಟ್ಟಿಟ್ಬಿಟ್ಟು ಆ ಈರುಳ್ಳಿನ ಎಸ್ಬಿಟ್ಟು ಆ ಬಟ್ಟೆಗೆ ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ಸೊಲ್ಯೂಷನ್ ನೀರಿಗೆ ಹಾಕಿ ಅದನ್ನು ಸೊಲ್ಯೂಷನ್ ಮಾಡ್ಕೊಳ್ಳಿ. ಮತ್ತು ಹುಣಸೆ ನೀರನ್ನ ಅದನ್ನು ಸ್ವಲ್ಪ ಒಂದು 5-6 ಹುಣಸೆ ನೀರನ್ನು ಹಾಕಿ ಮತ್ತು ಅಡುಗೆ ಸೋಡಾದ ನೀರನ್ನು ಎರಡನ್ನು ಹಾಕಿ ಆ ಸೊಲ್ಯೂಷನ್ಗಳನ್ನ ಅಲೋ ದ ಡ್ರಾಪ್ ಆಫ್ ಸ್ಪ್ರೆಡ್ ಆನ್ ದ ಸ್ಟ್ರೈಪ್. ಆ ಎರಡು ಸ್ಪ್ರೆಡ್ ಆಗಬೇಕು, ಅಂದರೆ ಕಾಟನ್ ಕ್ಲಾತ್ ಅಥವಾ ಫಿಲ್ಟರ್ ಪೇಪರ್ಗೆ ಅದರ ತುಂಬ ಹರಡ್ಕೋಬೇಕು. ನೀವು ಹಾಕಿದಂತಹ ಹನಿಗಳು, ಹುಣಸೆ ನೀರು ಮತ್ತು ಹುಣಸೆ ಹಣ್ಣಿನ ರಸ ಮತ್ತು ಅಡುಗೆ ಸೋಡಾದ ನೀರು ಎರಡು ವಾಸನೆ ಇರ್ತಕ್ಕಂಥ ಕಾಟನ್ ಬಟ್ಟೆಗೆ, ಈರುಳ್ಳಿ ಸ್ಮೆಲ್ ಇರ್ತಕ್ಕಂಥದ್ದು ಸೇರಬೇಕು. ಅರ್ಥ ಆಯ್ತಾ? ಚೆಕ್ ದ ಓಡೋರಿಗೆ. ಈಗ ಒಂದು ಸ್ವಲ್ಪ ಹೊದ್ಬಿಟ್ಟು ಅದರ ವಾಸನೆ ಇದೆಯೋ ಇಲ್ವೋ ಅಂತೇಳಿ ಚೆಕ್ ಮಾಡಿ. ಡು ಯು ನೋಟಿಸ್ ಎನಿ ಚೇಂಜ್ ಇನ್ ದ ಓಡರ್ ಆಫ್ ದ ಆನಿಯನ್ ಸ್ಟ್ರೈಪ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಪುಟಿಂಗ್ ಟಮರಿನ್ ವಾಟರ್ ಆ್ಯಂಡ್ ಬೇಕಿಂಗ್ ಸೋಡಾ ಸೊಲ್ಯೂಷನ್ ಆನ್ ದೆಮ್. ಈಗ ನೀವು ಚೆಕ್ ಮಾಡಿರ್ತೀರಾ, ಓವರ್ ನೈಟ್ ಅದಕ್ಕೆ ಕಟ್ಟಿಟ್ಟಿರಲಿಲ್ಲ ಈರುಳ್ಳಿನ ಒಂದು ಬಟ್ಟೆಯಲ್ಲಿ, ಅದನ್ನು ತೆಗೆದು ಎಸ್ಬಿಟ್ಟು ಅದ್ರ ಸ್ಮೆಲ್ ನೋಡಿರ್ತೀರ, ಈರುಳ್ಳಿ ವಾಸನೆ ಇರುತ್ತೆ ಆ ಬಟ್ಟೆಯಲ್ಲಿ. ಇವೆರಡೂ ಹಾಕಿದ್ಮೇಲೆ ಅಸಿಡಿಕ್ ಟಮರಿಂಡು, ಹುಣಸೆ ಹಣ್ಣಿನ ನೀರು ಮತ್ತು ಬೇಕಿಂಗ್ ಸೋಡಾ ಅದು ಹಾಕಿದ್ಮೇಲೆ, ಈಗ ಮೊದಲು ನೀವು ನೋಡಿದ ವಾಸನೆ ಹೇಗಿತ್ತು, ಇವೆರಡನ್ನೂ ನೀರನ್ನು ಹಾಕಿದ್ಮೇಲೆ, ಆ ಸೊಲ್ಯೂಷನ್ ದ್ರಾವಣವನ್ನು ಹಾಕಿದ್ಮೇಲೆ ಆ ಬಟ್ಟೆಯ ವಾಸನೆ ಹೇಗಿದೆ ಅದನ್ನು ಗಮನಿಸಿ ಹೇಳಿ. ನೋಟ್ ಯುವರ್ ಅಬ್ಸರ್ವೇಷನ್. ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಬರೀರಿ. ಸಿಮಿಲರ್ಲಿ ಟೆಸ್ಟ್ ದ ಚೇಂಜ್ ಇನ್ ದ ಓಡರ್ ವಿತ್ ಅದರ್ ಅಸಿಡಿಕ್ ಆ್ಯಂಡ್ ಬೇಸಿಕ್ ಸಬ್ಸ್ಟೆನ್ಸಸ್ ಆ್ಯಂಡ್ ರೆಕಾರ್ಡ್ ಯುವರ್ ಅಬ್ಸರ್ವೇಷನ್. ಇದೇ ರೀತಿ ಬೇರೆ ಯಾವ್ದಾದ್ರು ವಾಸನೆ ಇರ್ತಕ್ಕಂಥದ್ದಕ್ಕೆ ಅದರ ಓಡರ್ ವಾಸನೆ ಬದಲಾಗುತ್ತೋ ಇಲ್ವೋ ಅನ್ನೋದಕ್ಕೆ ಕೆಲವೊಂದು ಅಸಿಡಿಕ್ ಮತ್ತು ಬೇಸಿಕ್ ಸಬ್ಸ್ಟೆನ್ಸಸ್ನ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ತಿಳ್ಕೊಳ್ಳಿ ಅಂತೇಳಿ ಹೇಳ್ತಿದ್ದಾರೆ. ಇರಲ್ಲ ವಾಸನೆ. ನೀವು ಸಹ ಒಂದ್ಸಲ ಟೆಸ್ಟ್ ಮಾಡಿ. ದಿಸ್ ಇಸ್ ಹೋಮ್ ವರ್ಕ್ ಫಾರ್ ಯು. ಇದು ನಿಮಗೆ ಒಂದು ಆಕ್ಟಿವಿಟಿ ಥರ, ನಿಮ್ಮ ಕುತೂಹಲನ ಹೆಚ್ಚಿಸೋದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ನ ನೀವೇ ನೋಡಿ, ಲ್ಯಾಬಲ್ಲೇ ಮಾಡಬೇಕು ಅಂತ ಇಲ್ಲ,
ಪ್ರಯೋಗಗಳನ್ನ ನಿಮ್ಮ ಮನೆಯಲ್ಲೇ ನೀವೇ ನಿಮ್ಮ ಕುತೂಹಲಕ್ಕೆ ಉತ್ತರವನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಕ್ಯೂರಿಯಾಸಿಟಿಗೆ ಇವೆಲ್ಲ ಎಕ್ಸ್ಪೆರಿಮೆಂಟ್ನ ಚಿಕ್ಕ ಚಿಕ್ಕ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದರೆ ನಿಮ್ಮಲ್ಲಿ ಹೆಚ್ಚಿನ ಕುತೂಹಲಗಳು ನೀವೇ ಹೊಸದಾಗಿ ನಿಮಗೂ ಏನಾದರೂ ಐಡಿಯಾ ಬಂದೇ ಬರುತ್ತೆ. ಓಕೆನಾ? ಓಕೆ, ಸಿ ನೆಕ್ಸ್ಟ್. ನೋ ಎ ಸೈಂಟಿಸ್ಟ್. ಒಬ್ಬ ಮಹಾನ್ ವಿಜ್ಞಾನಿಯ ಬಗ್ಗೆ ತಿಳ್ಕೊಳ್ಳಿ. ಆಚಾರ್ಯ ಪ್ರಫುಲ್ಲ ಚಂದ್ರ ರೇ, PC ರೇ ಅಂತ ಕರೀತಾರೆ ಅವ್ರನ್ನ ಶಾರ್ಟ್ ಫಾರ್ಮ್ ಆಗಿ. ಈಸ್ ನೌನ್ ಆಸ್ ದ ಫಾದರ್ ಆಫ್ ಮಾಡರ್ನ್ ಇಂಡಿಯನ್ ಕೆಮಿಸ್ಟ್ರಿ. ಇವರೇನು ಇವರೊಬ್ಬ ಆಚಾರ್ಯ ಪ್ರಫುಲ್ ಚಂದ್ರ ಅಂತ, ಇವರು ಮಾಡರ್ನ್ ಇಂಡಿಯನ್ ಕೆಮಿಸ್ಟ್ರಿ, ಫಾದರ್ ಆಫ್ ಮಾಡರ್ನ್ ಇಂಡಿಯನ್ ಕೆಮಿಸ್ಟ್ರಿ ಅಂತಲೇ ಕರೀತಾರೆ. ಅಂದರೆ ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಅಂತ. ಯಾಕಂದರೆ ಈ ಅರ್ನ್ಡ್ ಎ ಡಾಕ್ಟರೇಟ್ ಇನ್ ಕೆಮಿಸ್ಟ್ರಿ ಫ್ರಮ್ ದ ಯುನೈಟೆಡ್ ಕಿಂಗ್ಡಮ್ ಆ್ಯಂಡ್ ರಿಟರ್ನ್ ಟು ಇಂಡಿಯಾ. ಇವರು ಡಾಕ್ಟರೇಟ್ನ ಎಲ್ಲಿ ಪಡ್ಕೊಂಡಿದ್ದು ಅಂದರೆ ಯುನೈಟೆಡ್ ಕಿಂಗ್ಡಮ್ UK ಡಾಕ್ಟರೇಟ್ನ ಪಡ್ಕೋತಾರೆ. ಕೆಮಿಸ್ಟ್ರಿ ಬಗ್ಗೆ ಅಧ್ಯಯನ ಮಾಡಿ ರಸಾಯನಶಾಸ್ತ್ರದ ಬಗ್ಗೆ ಡಾಕ್ಟರೇಟ್ನ UK ಪಡ್ಕೊಂಡು ಇಂಡಿಯಾಕ್ಕೆ ರಿಟರ್ನ್ ಆಗ್ತಾರೆ. ಈ ಕಾಂಟ್ರಿಬ್ಯೂಟೆಡ್ ಟುವರ್ಡ್ಸ್ ಅಡ್ವಾನ್ಸಿಂಗ್ ಸೈಂಟಿಫಿಕ್ ರಿಸರ್ಚ್ ಇನ್ ಇಂಡಿಯಾ. ಆಧುನಿಕವಾದಂತಹ ಅಡ್ವಾನ್ಸ್ಡ್ ಸೈಂಟಿಫಿಕ್ ರಿಸರ್ಚ್ಗಳನ್ನ ಭಾರತದಲ್ಲಿ ಇವರೇ ಕಾಂಟ್ರಿಬ್ಯೂಟ್ ಮಾಡಿದ್ದು, ಪ್ರಾರಂಭಿಸಿದ್ದು. ಈ ಆಲ್ಸೋ ಎಸ್ಟಾಬ್ಲಿಷ್ಡ್ ಇಂಡಿಯಾಸ್ ಫಸ್ಟ್ ಫಾರ್ಮಾಸ್ಯೂಟಿಕಲ್ ಕಂಪನಿ, ಎ ಕಂಪನಿ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ಸ್. ಅಂದರೆ ಫಾರ್ಮಾಸ್ಯೂಟಿಕಲ್ ಕಂಪನಿ, ಈಗೆಲ್ಲ ಮೆಡಿಸಿನ್ಸ್ ಎಲ್ಲ ಏನು ತೊಗೊಳ್ತಿದ್ವಿ, ಟ್ಯಾಬ್ಲೆಟು, ಔಷಧಿ, ಮಾತ್ರೆ, ಇದನ್ನೆಲ್ಲ ಮೊದಲ ಬಾರಿಗೆ ಭಾರತದಲ್ಲಿ ಕಂಪನಿಯನ್ನು ಪ್ರಾರಂಭಿಸಿದವರು, ಆ ಫೀಲ್ಡನ್ನು ಪರಿಚಯಿಸಿದವರು ಇವರೇ. ಯಾರು? ಪ್ರಫುಲ್ಲ ಚಂದ್ರ ರೇ ಅಂತೇಳಿ. ಎಷ್ಟರಲ್ಲಿ? ಇನ್ 1901 ಈ ವಾಸ್ ಎ ಪರ್ಸನ್ಸ್ ರೂಟೆಡ್ ಇನ್ ಇಂಡಿಯನ್ ಕಲ್ಚರ್ ಆ್ಯಂಡ್ ನಾಲೆಡ್ಜ್ ಟ್ರೆಡಿಷನ್ಸ್. ಈ ವ್ಯಕ್ತಿ ಏನು ಭಾರತದ ಸಂಸ್ಕೃತಿ ಮತ್ತು ಅದರ ಜ್ಞಾನ, ಸಾಂಪ್ರದಾಯಿಕ ಜ್ಞಾನವಾದ ಇಟ್ಕೊಂಡು ಅದರ ಬೇಸ್ಡ್ ಆನಲ್ಲೇ ಎಲ್ಲವನ್ನು ಇವರು ತಯಾರು ಮಾಡಿದ್ರು. ಥ್ರೂ ಇಸ್ ರೈಟಿಂಗ್ಸ್ ಆನ್ ದ history of chemistry in India, he highlighted the achievements and expertise of ancient Indian scientists to the modern world. ಆಧುನಿಕ ಪ್ರಪಂಚದಲ್ಲಿ ಭಾರತದ ಏನ್ಷಿಯಂಟ್ ಪೂರ್ವಜರ ಇಂಡಿಯನ್ ಸೈಂಟಿಸ್ಟ್ ಏನು ಹಳೆ ಅಂದರೆ ಹಿಂದೆ ಇದ್ದಂತಹ ಪೂರ್ವಜರ ಅವರ ಅಚೀವ್ಮೆಂಟ್ಸು, ಎಕ್ಸ್ಪರ್ಟೀಸು, ಅದೆಲ್ಲವನ್ನು ಅವ್ರು ಏನೇನು ಕಂಡಿಡಿದ್ರು ಅದನ್ನೆಲ್ಲ ಮಾಡರ್ನ್ ವರ್ಲ್ಡ್ಗೆ ಪರಿಚಯಿಸಿದವರು ಇವರೇನೆ. ದೇ ಎ ಸೋಷಿಯಲ್ ರಿಫಾರ್ಮರ್ ಆಲ್ಸೋ ಅಡ್ವೊಕೇಟೆಡ್ ದ ಯೂಸ್ ಆಫ್ ಮದರ್ ಟಂಗ್ ಆ್ಯಸ್ ಎ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಇವ್ರು ಏನು ಮಾಡಿದ್ರು, ಅದ್ರ ಜೊತೆಗೆ ಸೋಷಿಯಲ್ ರಿಫಾರ್ಮರ್ ಇವರು. ಆಗ ಯೂಸ್ ಎ ಮದರ್ ಟಂಗ್ ಅಂದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಮದರ್ ಟಂಗ್ ಮೂಲಕ ಎಲ್ಲವನ್ನು ಕಲಿಬೇಕು ಅಂತೇಳಿ ಅದನ್ನು ಅದನ್ನು ಯೂಸ್ ಮಾಡಬೇಕು. ಅಡ್ವೊಕೇಟೆಡ್ ದ ಯೂಸ್ ಆಫ್ ಮದರ್ ಟಂಗ್ ಆ್ಯಸ್ ಎ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್. ಅಂದರೆ ಈಗ ನಾವು ಅವರವರ ಮದರ್ ಟಂಗನ್ನೇ ಯೂಸ್ ಮಾಡಬೇಕು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ. ಈಗ ನಾವು ಯಾವುದೇ ಒಂದು ಹೊಸ ಜ್ಞಾನವನ್ನು ಏನೇ ತಿಳ್ಕೊಂಡ್ರು, ಈಗ ಸೈನ್ಸು, ಸೋಷಿಯಲು, ಮ್ಯಾಥ್ಸು ಇದೆಲ್ಲ ಇದೆ, ಆಯಾ ಬೇಸ್ಡ್ ಆದಮೇಲೆ ಹೋದ್ರೆ ನಮ್ಗೆ ಅರ್ಥ ಆಗಲ್ಲ ಅಲ್ವಾ? ಯಾವುದ್ಯಾವುದೋ ಲ್ಯಾಂಗ್ವೇಜಲ್ಲಿ ನಮಗೆ ಆ ಒಂದು ವಿಷಯ, ವಿಜ್ಞಾನನೇ ಇರ್ಬೋದು, ಸೋಷಿಯಲ್ಲೇ ಇರ್ಬೋದು, ಮ್ಯಾಥ್ಸೇ ಇರ್ಬೋದು, ಇಂಗ್ಲೀಷೇ ಇರ್ಬೋದು, ನಮ್ಮ ಭಾಷೆಯಲ್ಲಿ, ನಮ್ಮ ಮದರ್ ಟಂಗ್ಗಳಲ್ಲಿ, ನಮ್ಮ ಮಾತೃಭಾಷೆಯಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ಅದು ನಮಗೆ ಬೇಗ ಅರ್ಥ ಆಗುತ್ತೆ. ಅದನ್ನು ಇನ್ಸ್ಟ್ರಕ್ಟ್ ಮಾಡಬೇಕು, ಅದನ್ನು ಎಲ್ಲರಿಗೂ ತಿಳಿಸ್ಬೇಕು ಅಂತೇಳಿ ಹೇಳಿದವ್ರೆ ಇವರು ಪ್ರಫುಲ್ಲ ಆಚಾರ್ಯ ಅವರು. ಹಾಗಾಗಿ ಇವ್ರನ್ನ ಮಾಡರ್ನ್ ಇಂಡಿಯನ್ ಕೆಮಿಸ್ಟ್ರಿ, ಫಾದರ್ ಆಫ್ ಮಾಡರ್ನ್ ಇಂಡಿಯನ್ ಕೆಮಿಸ್ಟ್ರಿ ಅಂತೇಳಿ ಕರೀತಾರೆ. ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ. ವಾಟ್ ಹ್ಯಾಪನ್ಸ್ ವೆನ್ ಅಸಿಡಿಕ್ ಸಬ್ಸ್ಟೆನ್ಸಸ್ ಮಿಕ್ಸ್ ವಿತ್ ಬೇಸಿಕ್ ಸಬ್ಸ್ಟೆನ್ಸಸ್? ಹಾಗಾದರೆ ಈಗ ಏನಾಗುತ್ತೆ ನೋಡೋಣ. ಅಸಿಡಿಕ್ ಮತ್ತು ಬೇಸಿಕ್ ಸಬ್ಸ್ಟೆನ್ಸಸ್ನ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ? ಲೆಟ್ ಅಸ್ ಇನ್ವೆಸ್ಟಿಗೇಟ್ ಬೈ ಪರ್ಫಾರ್ಮಿಂಗ್ ದ ಫಾಲೋಯಿಂಗ್ ಎಕ್ಸ್ಪೆರಿಮೆಂಟ್. ಕೆಲವೊಂದು ಪ್ರಯೋಗಗಳನ್ನ ಮಾಡಿ ನೋಡೋಣ. ಅದಕ್ಕೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. ಲೆಟ್ ಅಸ್ ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ ಪ್ರಯೋಗಗಳನ್ನ. ಟೇಕ್ 1 drop of in a test tube and add around 20 drops of water to it. Observe the color. ಒಂದು ಟೆಸ್ಟ್ ಟ್ಯೂಬ್ ಇದನ್ನ ಕೊಟ್ಟಿದ್ದಾರೆ, ಇದರ ತಗೊಳ್ಳಿ. ಲೆಮನ್ ಜ್ಯೂಸು, ನಿಂಬೆಹಣ್ಣಿನ ರಸ ತಗೊಳ್ಳಿ. ಅದಕ್ಕೇನು ಮಾಡಿ, 120 ಡ್ರಾಪ್ ನಿಂಬೆಹಣ್ಣು ರಸಕ್ಕೆ ಒಂದು 20 ಹನಿಗಳು ನೀರನ್ನು ಹಾಕಿ ಅಬ್ಸರ್ವ್ ಮಾಡಿ.
ಏನು ಚೇಂಜಸ್ ಆಗಲ್ಲ ಅಲ್ವಾ. ಹ್ಯಾಡ್ ಎ ಡ್ರಾಪ್ ಆಫ್ ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ಟು ಇಟ್. ಆಮೇಲೆ ಏನು ಮಾಡಿದ್ದಕ್ಕೆ ಈ ನಿಂಬೆಹಣ್ಣು ರಸಕ್ಕೆ ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ನೀಲಿ ಲಿಟ್ಮಸ್ ದ್ರಾವಣವನ್ನು ಹಾಕಿ ಅಂತ ಹೇಳ್ತಿದ್ದಾರೆ. ಡೂ ಯು ಅಬ್ಸರ್ವ್ ಎನಿ ಕಲರ್ ಚೇಂಜ್? ಏನಾದರೂ ಕಲರಲ್ಲಿ ಬದಲಾವಣೆ ಐತೆ? 2.10 ಏನಲ್ಲಿ ಸ್ಲೋಲಿ ಆ್ಯಡ್ ಡ್ರಾಪ್ ಆಫ್ ಲೈಮ್ ವಾಟರ್ ಟು ದಿಸ್ ಟೆಸ್ಟ್ ಟ್ಯೂಬ್ ವಿತ್ ದ ಹೆಲ್ಪ್ ಆಫ್ ಡ್ರಾಪರ್ ಆ್ಯಂಡ್ ಸ್ವಿರ್ಲ್ ಇಟ್ ವೆಲ್. ಹಾಗೆ ಸೊಲ್ಯೂಷನ್ ಹಾಕಿದ್ಮೇಲೆ ಸ್ಲೋ ಆಗಿ ನಿಧಾನಕ್ಕೆ ಒಂದೊಂದೇ ಡ್ರಾಪ್ ನಿಂಬೆಹಣ್ಣಿನ ರಸನ ಹಾಕ್ತಾ ಬನ್ನಿ, ಸ್ವಲ್ಪ ಶೇಕ್ ಮಾಡಿ ಅಲುಗಾಡಿಸಿ ನೋಡಿ. ವಾಟ್ ಯು ಅಬ್ಸರ್ವ್? ಇಸ್ ದೇರ್ ಎನಿ ಚೇಂಜ್ ಇನ್ ದಿಸ್ ದ ಕಲರ್ ಆಫ್ ದ ಸೊಲ್ಯೂಷನ್? ನಿಮ್ಗೆ ಏನಾದರೂ ಬಣ್ಣದಲ್ಲಿ ಬದಲಾವಣೆ ಕಾಣ್ತಿದೆಯಾ? ಎ ಸ್ಟೇಜ್ ಕಮ್ಸ್ ವೆನ್ ದ ಕಲರ್ ಆಫ್ ದ ಸೊಲ್ಯೂಷನ್ ಚೇಂಜಸ್ ಫ್ರಮ್ ರೆಡ್ ಟು ಬ್ಲೂ. ಫಸ್ಟ್ ಏನು ನಿಂಬೆಹಣ್ಣು ರಸಕ್ಕೆ ನೀರು ಹಾಕಿದ್ವಿ, ಅದಕ್ಕೆ ನೀಲಿ ಲಿಟ್ಮಸ್ ಅಲ್ವಾ ಸೊಲ್ಯೂಷನ್ನ ಹಾಕಿದ್ವಿ, ಬ್ಲೂ ಲಿಟ್ಮಸ್ನ. ಬ್ಲೂ ಇದ್ದಿದ್ದೇನಾಯ್ತು, ಫಸ್ಟ್ ಏನು ಕಲರ್ ಚೇಂಜ್ ಆಯಿತು, ರೆಡ್ ಆಗಿ ಬದಲಾಯಿತು. ಆ ನಂತರ ಮತ್ತೆ ಏನು ಮಾಡಿದ್ದಾರೆ, ಸ್ವಲ್ಪ ನಿಧಾನಕ್ಕೆ ಇದಕ್ಕೇನ ನಿಂಬೆಹಣ್ಣನ್ನು ಆ್ಯಡ್ ಮಾಡ್ತಾ ಬರ್ತಿದ್ದಾರೆ, ನಿಂಬೆಹಣ್ಣು ರಸನ. ಈಗ ಏನಾದ್ರು ಚೇಂಜ್ ಆಯ್ತಾ? ಮತ್ತೆ ರೆಡ್ ಇದ್ದಿದ್ದೇನಾಯಿತು, ಇಟ್ ದ ಸ್ಟೇಜ್ ಕಮ್ ಫ್ರಮ್ ವೆನ್ ದ ಕಲರ್ ಆಫ್ ದ ಸೊಲ್ಯೂಷನ್ ಫ್ರಮ್ ರೆಡ್ ಇದ್ದಿದ್ದೇನಾಯಿತು ಟು ಟರ್ನ್ಸ್ ಬ್ಲೂ. ಇಲ್ಲಿದೆ ನೋಡಿ 2.10 ಬಿನಲ್ಲಿ ದ ಕಲರ್ ಆಫ್ ದ ಸೊಲ್ಯೂಷನ್. ರೆಡ್ ಕಲರ್ ಸೊಲ್ಯೂಷನ್ಗೆ ಮತ್ತೆ ಏನು ಮಾಡಿದ್ರು, ನಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡಿದ್ರು. ಅರ್ಥ ಆಯ್ತಾ? ಬ್ಲೂ ಲಿಟ್ಮಸ್ ಇದ್ದಿದ್ದು ನಿಂಬೆಹಣ್ಣಿನ ರಸ ಆ್ಯಡ್ ಮಾಡಿದ್ರೆ ಏನಾಯ್ತು, ರೆಡ್ ಇದ್ದಿದ್ದು ಸೊಲ್ಯೂಷನ್ ಆಫ್ ದ ಆ್ಯಡಿಂಗ್ ಲೈಮ್ ವಾಟರ್ ದ ಕಲರ್ ಆಫ್ ದ ಸೊಲ್ಯೂಷನ್ ಆನ್ ಆ್ಯಡಿಂಗ್ ಲೈಮ್ ವಾಟರ್. ಇಲ್ಲೇ ಕೊಟ್ಟಿದ್ದಾರೆ. ಇದು ಫಸ್ಟ್ 2.10 ರೆಡ್ ಕಲರ್ ಆಗಿದೆ, ಇಲ್ಲಿ ಮುಗಿದೆ. ಸ್ಲೋಲಿ ಆ್ಯಡೆಡ್ ಡ್ರಾಪ್ ಆಫ್ ಲೈಮ್ ವಾಟರ್, ಸುಣ್ಣದ ತಿಳಿ ನೀರನ್ನು ಈ ಟೆಸ್ಟ್ ಟ್ಯೂಬ್ಗೆ ಹಾಕ್ತಾ ಬನ್ನಿ ಅಂತ ಹೇಳಿದೆ. ಸುಣ್ಣದ ತಿಳಿ ನೀರನ್ನು ಹಾಕ್ತಿದ್ದಾರೆ. ಅಂದರೆ ಸುಣ್ಣದ ತಿಳಿ ನೀರೇನು, ಲೈಮ್ ವಾಟರ್ ಅನ್ನೋದು ಇಲ್ಲಿ ಬೇಸಿಕ್. ಫಸ್ಟು ನಿಂಬೆಹಣ್ಣಿನ ರಸ ಅಸಿಡಿಕ್ ಅಲ್ವಾ, ಅಸಿಡಿಕ್ಗೆ ಬೇಸಿಕ್ ನಿಂಬೆಹಣ್ಣಿನ ರಸನ ಸುಣ್ಣದ ತಿಳಿ ನೀರು ಬೇಸಿಕ್ಕನ್ನು ಹೆಲ್ಪ್ ಆಫ್ ಡ್ರಾಪರ್ ಮೂಲಕ ಹಾಕಿ ಅಬ್ಸರ್ವ್ ಮಾಡಿ ಸೊಲ್ಯೂಷನ್ನ. ಏನಾಯಿತು, ಇದು ರೆಡ್ ಇತ್ತಲ್ಲ ಈ ಕಲರು, ಸ್ಲೋ ಆಗಿ ಏನಾಗಿ ಚೇಂಜ್ ಆಯಿತು, ಬ್ಲೂ ಕಲರ್ ಆಗಿ ಚೇಂಜ್ ಆಯಿತು. ಇದೇ 2.10 ಬಿನಲ್ಲಿರ್ತಕ್ಕಂಥ. ಎಗೇನ್ ಆ್ಯಡ್ 1 ಡ್ರಾಪ್ ಆಫ್ ಲೆಮನ್ ಜ್ಯೂಸ್. ಮತ್ತೆ ಈಗ ಏನು ಮಾಡಿ, ಲೆಮನ್ ಜ್ಯೂಸನ್ನೇ ಹಾಕಿ ಆ್ಯಂಡ್ ಅಬೌವ್ ದ ಸೊಲ್ಯೂಷನ್ ಟು ದ ಅಬೌವ್ ಸೊಲ್ಯೂಷನ್, ಮೇಲೆ ಇರ್ತಕ್ಕಂಥ ಸೊಲ್ಯೂಷನ್. ಕ್ಯಾನ್ ಯು ಪ್ರಿಡಿಕ್ಟ್ ವೈ ದೇರ್ ಈಸ್ ಎ ಚೇಂಜ್ ಇನ್ ಕಲರ್? ಈಗ ಏನಾದ್ರು ನೀವು ಯಾಕೆ ಅದರ ಬಣ್ಣ ಬದಲಾಯಿತು ಅಂತ ನೀವು ತಿಳ್ಕೊಳ್ಳೋಕೆ ಸಾಧ್ಯನಾ ಅಂತ ಕೇಳ್ತಿದ್ದಾರೆ. ಅಂದರೆ ಇನಿಷಿಯಲಿ ವೆನ್ ಎ ಡ್ರಾಪ್ ಆಫ್ ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ಇಸ್ ಆ್ಯಡೆಡ್ ಟು ದ ಲೆಮನ್ ಜ್ಯೂಸ್ ಸೊಲ್ಯೂಷನ್ ದ ಕಲರ್ ಆಫ್ ದ ಸೊಲ್ಯೂಷನ್ ಟರ್ನ್ ರೆಡ್. ಇನಿಷಿಯಲಿ ಫಸ್ಟ್ ನಾವು ಲೆಮನ್ ಜ್ಯೂಸ್ ತೊಗೊಂಡಿದ್ವಿ ಅಲ್ವಾ, ಆ ಲೆಮನ್ ಜ್ಯೂಸ್ಗೆ ಲೆಮನ್ ಜ್ಯೂಸ್ ನಿಂಬೆಹಣ್ಣಿನ ರಸಕ್ಕೆ ನಾವು ಬ್ಲೂ ಲಿಟ್ಮಸ್ ಅಂದರೆ ನೀಲಿ ಆಸಿಡಿಕ್ ಲೆಮನ್ ಜ್ಯೂಸ್ ಅನ್ನೋದು ನಿಂಬೆಹಣ್ಣಿನ ರಸ ಆಸಿಡ್, ಅದಕ್ಕೆ ಬ್ಲೂ ಲಿಟ್ಮಸ್ ಹಾಕಿದ್ರೆ ಯೂಶುವಲ್ ಅದು ಏನಾಗಿ ಟರ್ನ್ ಆಗುತ್ತೆ, ಟರ್ನ್ ರೆಡ್ ಕಲರ್ ಆಯಿತು. ವೆನ್ ಲೈಮ್ ವಾಟರ್ ಈಸ್ ಆ್ಯಡೆಡ್ ಟು ದ ಟೆಸ್ಟ್ ಟ್ಯೂಬ್ ದ ಕಲರ್ ಆಫ್ ದ ಸೊಲ್ಯೂಷನ್ ಎವೆಂಚುಯಲಿ ಚೇಂಜಸ್ ದ ರೆಡ್ ಟು ಬ್ಲೂ. ಅದೇ ಅದು ರೆಡ್ ಆಗಿತ್ತಲ್ವಾ, ಈಗ ರೆಡ್ ಅಸಿಡಿಕ್ಗೆ ಲೈಮ್ ವಾಟರ್ ಬೇಸಿಕ್, ರೆಡ್ ಇರೋದಕ್ಕೆ ರೆಡ್ ಕಲರ್ದಕ್ಕೆ ಬ್ಲೂ ಲಿಟ್ಮಸ್ ಹಾಕಿದ್ರೆ ರೆಡ್ ಆಗುತ್ತೆ. ಹಾಗೆ ಬ್ಲೂ ಇರೋದಕ್ಕೆ ರೆಡ್ ಇರೋದಕ್ಕೆ ಏನು ಮಾಡಿದ್ರು, ಈಗ ರೆಡ್ ಕಲರ್ ಬಂದ್ಬಿಡ್ತು. ನಿಂಬೆಹಣ್ಣು ರಸಕ್ಕೆ ಏನನ್ನು ಆ್ಯಡ್ ಮಾಡಿ, ಲೆಮನ್ ಜ್ಯೂಸ್ಗೆ ಆ್ಯಡ್ ಮಾಡಿರೋದು ಬ್ಲೂ ಲಿಟ್ಮಸ್ ಆ್ಯಡ್ ಮಾಡಿ. ಅದೇ ರೆಡ್ ಇರ್ತ ಕಲರ್ಗೆ ಬೇಸಿಕ್ ಲೈಮ್ ವಾಟರ್ ಸುಣ್ಣದ ತಿಳಿ ನೀರನ್ನು ಆ್ಯಡ್ ಮಾಡಿದ್ರೆ ಅದು ರೆಡ್ ಇದ್ದಿದೆ ಅಂತ ಬ್ಲೂ ಕಲರ್ನೇ ಟರ್ನ್ ಆಯಿತು. ದಿಸ್ ಶೋನ್ ದಟ್ ದ ಸೊಲ್ಯೂಷನ್ ಇನ್ ದ ಟೆಸ್ಟ್ ಟ್ಯೂಬ್ ಈಸ್ ನೋ ಲಾಂಗರ್ ಅಸಿಡಿಕ್. ಅಂದರೆ ಟೆಸ್ಟ್ ಟ್ಯೂಬಲ್ಲಿ ಅಸಿಡಿಕ್ ಇತ್ತಲ್ವ, ಇದು ಲೆಮನ್ ಜ್ಯೂಸಿಗೆ ನೀವು ಬ್ಲೂ ಲಿಟ್ಮಸ್ ಹಾಕಿದಾಗ ಅದು ಟರ್ನ್ ರೆಡ್ ಆಯಿತು, ಅಸಿಡಿಕ್ ಇದು. ಆದರೆ ಇದರಿಂದ ನಮಗೇನು ಎಕ್ಸ್ಪೆರಿಮೆಂಟಿಂದ ಗೊತ್ತಾಯಿತು, ಇದಕ್ಕೆ ಮತ್ತೆ ಸುಣ್ಣದ ತಿಳಿ ನೀರನ್ನು, ಈ ಒಂದು ರೆಡ್ ಕಲರ್ದಕ್ಕೆ ಸುಣ್ಣದ ತಿಳಿ ನೀರನ್ನು ಬ್ಲೂ ಆಯಿತು. ಇದರಿಂದ ನಮಗೇನು ಗೊತ್ತಾಯಿತು, ಆ ಟೆಸ್ಟ್ ಟ್ಯೂಬ್ ಒಳಗೆ ಹೆಚ್ಚಿನ ಸಮಯದವರೆಗೆ ಅಸಿಡಿಕ್ ನೇಚರನ್ನು ಅದು ತುಂಬ ಹೊತ್ತು ಉಳಿಸ್ಕೊಳ್ಳಲ್ಲ ಅನ್ನೋದು ಗೊತ್ತಾಯಿತು. ಆಮ್ಲೀಯ ಗುಣವನ್ನು ಅದು ಹೆಚ್ಚಿನ ಸಮಯದವರೆಗೆ ಉಳಿಯಲ್ಲ. ಲೈಮ್ ವಾಟರ್ ಆಸ್ ನ್ಯೂಟ್ರಲೈಸ್ಡ್ ದ ಎಫೆಕ್ಟ್ ಆಫ್ ದ ಆಸಿಡ್. ಇಲ್ಲಿ ಲೈಮ್ ವಾಟರ್ ಬೇಸ್ ಅಲ್ವಾ, ಈ ಲೈಮ್ ವಾಟರ್ನ ನಾವು ರೆಡ್ ಆಗಿತ್ತಲ್ಲ ನಿಂಬೆಹಣ್ಣಿನ ರಸ ಮತ್ತು ಬ್ಲೂ ಲಿಟ್ಮಸ್ ಹಾಕಿ ಅಸಿಡಿಕ್ ಆಗಿದಾಗ ಅದು ತಟಸ್ಥೀಕರಣಗೊಳಿಸ್ಬಿಡ್ತು. ಏನು ಮಾಡ್ತು, ಲೈಮ್ ವಾಟರ್ ಆಸ್ ನ್ಯೂಟ್ರಲೈಸ್ಡ್ ದ ಎಫೆಕ್ಟ್ ಆಫ್ ಆಸಿಡ್, ಅಂದರೆ ಆಮ್ಲೀಯ ಗುಣವನ್ನು ತಟಸ್ಥೀಕರಣಗೊಳಿಸಿ ಬ್ಲೂ ಕಲರ್ ಆಗಿ ಟರ್ನ್ ಮಾಡ್ತು.
ಅರ್ಥ ಆಯ್ತಾ? ವೆನ್ ದ ಸೊಲ್ಯೂಷನ್ ಆಫ್ ಆನ್ ಆಸಿಡ್ ಈಸ್ ಮಿಕ್ಸ್ಡ್ ವಿತ್ ದ ಸೊಲ್ಯೂಷನ್ ಆಫ್ ಎ ಬೇಸ್ in sufficient quantity, we find that the resulting solution is neither acidic or nor basic. ಇದರಿಂದ ಏನು ಗೊತ್ತಾಯಿತು? ನಾವು ಸರಿಯಾದ ಪ್ರಮಾಣದಲ್ಲಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯವನ್ನು ಸೇರಿಸಿದಾಗ ಆ ಒಂದು ದ್ರಾವಣ ಏನಾಗುತ್ತೆ, ಇದು ಅಸಿಡಿಕ್ಕೂ ಆಗಿರಲ್ಲ ಮತ್ತು ಬೇಸಿಕ್ಕೂ ಆಗಿರಲ್ಲ. ಅಂದರೆ ಆಮ್ಲೀಯವೂ ಅಲ್ಲ, ಪ್ರತ್ಯಾಮ್ಲೀಯವೂ ಅಲ್ಲ, ಹಾಗೆ ಆ ದ್ರಾವಣ ಉಂಟಾಗುತ್ತೆ. ಸಚ್ ರಿಯಾಕ್ಷನ್ ಕಾಲ್ಡ್ ನ್ಯೂಟ್ರಲೈಸೇಷನ್. ಈ ಒಂದು ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ? ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ತಟಸ್ಥೀಕರಣ ಅಂತೇಳಿ ಕರೀತೀವಿ. In a neutralization reaction, salt and water are formed with the evolution release of heat. ಈ ರೀತಿ ಆಸಿಡ್ ಮತ್ತು ಬೇಸ್ ಎರಡು ಅನ್ನು ಸೇರಿಸಿದಾಗ ಅದು ತಟಸ್ಥೀಕರಣಗೊಂಡು ಏನನ್ನು ಉಂಟು ಮಾಡುತ್ತೆ? ಸಾಲ್ಟ್ ಮತ್ತು ವಾಟರ್ ಆ್ಯಂಡ್ ಹೀಟನ್ನು ಉಂಟು ಮಾಡುತ್ತದೆ. ಅಂದರೆ ಸ್ವಲ್ಪ ಉಷ್ಣ ಮತ್ತು ನೀರು ಮತ್ತು ಲವಣವನ್ನು ಉಂಟು ಮಾಡುತ್ತೆ. There are many examples in everyday life where you can observe the use of neutralization process. Let us find out. ನಾವು ಪ್ರತಿದಿನ ಈ ರೀತಿ ತಟಸ್ಥೀಕರಣದ ಪ್ರಕ್ರಿಯೆಗಳನ್ನು ನಮ್ಮ ದಿನನಿತ್ಯದ ಲೈಫಲ್ಲಿ ನೋಡ್ತಿರ್ತೀವಿ. ಅದು ಏನು ಅಂತೇಳಿ ನೀವು ತಿಳ್ಕೊಳ್ಳಿ. ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಹೇಗೆ ಅಂತೇಳಿ ನ್ಯೂಟ್ರಲೈಸೇಷನ್ ಇನ್ ಡೈಲಿ ಲೈಫ್. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಆ್ಯಂಡ್ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಹೋಮ್ವರ್ಕ್ ಕ್ವಶನ್ಸ್ ತಗೊಳ್ಳಿ. ರೈಟ್ ಎ ಶಾರ್ಟ್ ನೋಟ್ ಆನ್ ಆಚಾರ್ಯ ಪ್ರಫುಲ್ಲ ಚಂದ್ರಾರೆ. ಅಂದರೆ ಚಂದ್ರಾರೆ full form of what is the full name of P.C. Ray? Who is the father of modern Indian chemistry? Who is the father of modern Indian chemistry? And why the Acharya Prafulla Chandra is called a modern Indian chemistry? Father of modern Indian chemistry. Who Indian scientist is the first pharmaceutical company is established? And when? Yavaga? Now what happens when acidic substances mix with basic substances? Explain. Experiment explain ಮಾಡಿ, ಇದನ್ನು draw ಮಾಡಿ. Define neutralization and write the chemical equation. ನ್ಯೂಟ್ರಲೈಸೇಷನ್ ಅಂದ್ರೇನು, ಕೆಮಿಕಲ್ ಇಕ್ವೇಷನ್ ಬರೀರಿ. ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.